ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 7:30. ಇವತ್ತು ಪೌರ್ಣಮಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿದಿತ್ತು. ಸಂಜೆ ಸ್ನಾನ ಮಾಡಿ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಮಗ ಹೊಟ್ಟೆ ಹಸಿತೈತೆ ಅಂದ. ಅದಕ್ಕೆ ತರಕಾರಿ ಏನೂ ಇರಲಿಲ್ಲ. ಅದಕ್ಕೆ ಒಗ್ಗರಣೆಯನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಣ್ಣೆನೂ ಖಾಲಿಯಾಗಿತ್ತು, ಆದರೂ ಒಂದು ಸ್ವಲ್ಪ ಇತ್ತು, ಹಂಗೆ ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ತರಕಾರಿ ಏನೂ ಇರಲಿಲ್ವಲ್ಲ, ಅದಕ್ಕೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ನಿಜವಾಗ್ಲೂ ಬೆಳಗ್ಗೆ ಎದ್ದು ಏನು ಸಾಂಬಾರು ಮಾಡೋದು, ಏನು ಅಡುಗೆ ಮಾಡೋದು ಅನಿಸ್ಬಿಡುತ್ತೆ ನಿಜವಾಗ್ಲೂ ಒಂದೊಂದ್ಸಲಿ. ಅಷ್ಟು ಬೇಜಾರಾಗ್ಬಿಡುತ್ತೆ. ಮನೆಗೇನೋ ತರಕಾರಿ ಏನಾದರೂ ಇದ್ದರೆ ತಲೆ ಓಡುತ್ತೆ. ಏನಾದರೂ ಒಂದು ಬಸ್ಸಾರೋ ಹುಳಿ ಸಾರೋ ಇಲ್ಲ ಏನಾದರೂ ಒಂದು ಪಲ್ಯ ಏನಾದರೂ ಒಂದು ಮಾಡಿಬಿಡ್ಬೋದು ಅಂತ. ಹಂಗಾಗಿ ಇಲ್ಲದಕ್ಕೆ ನಾನು ಇದನ್ನು ಮಾಡಿದೆ. ನನ್ನ ಮಗ ಬೇರೆ ಹೊಟ್ಟೆ ಹಸ್ಕೊಂಡಿದ್ದ ಪಾಪ. ಅದಕ್ಕೆ ನನಗೂ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಮಧ್ಯಾಹ್ನ ಊಟ ಮಾಡಿದ್ದು. ಹಂಗಾಗಿ ಬೇಗ ಮಾಡೋಣ ಅಂತ, ಸ್ನಾನ ಬೇರೆ ಮಾಡಿದ್ನಲ್ಲ, ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೇನೂ ಹಾಕಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸಾಸಿವೆ ಅಷ್ಟೇ. ಕರಿಬೇವಿನ ಸೊಪ್ಪಿಲ್ಲ, ಟೊಮೊಟೊ ಇಲ್ಲ, ಏನಿಲ್ಲ. ಇಷ್ಟೇ ಹಾಕ್ತಾಯಿರೋದು ನಾನಿವತ್ತು. ಇದು ಒಂಥರ ಚೆನ್ನಾಗಿರುತ್ತೆ. ನಾನು ಯಾವಾಗವಾಗ ಮಾಡ್ತಾಯಿರ್ತೀನಿ ಈ ಥರ. ಹಂಗಾಗಿ ಇದು ಚೆನ್ನಾಗಿರುತ್ತೆ. ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಒಂಥರ ಒಗ್ಗರಣೆ ಕೊಟ್ಟರೆ ಅದೊಂಥರ ಒಗ್ಗರಣೆ ಅನ್ನೋ ಥರ ಚೆನ್ನಾಗಿರುತ್ತೆ. ನಾವು ಏನಿರುತ್ತೋ ಅದು ಮಾಡ್ತೀನಪ್ಪ ನಮ್ಮ ಮನೆಯಲ್ಲಿ. ನಾನು ಅದೇ ಇದು ಅಂತ ಏನು ಅನ್ನಲ್ಲ. ಏನೋ ಟೈಮಿಗೆ ನನ್ನ ಮಗಂಗೆ ಹೊಟ್ಟೆ ತುಂಬಿದ್ರೆ ಸಾಕು ಅಷ್ಟೇ. ಹಂಗಾಗಿ ಮಾಡ್ತಾಯಿರ್ತೀನಿ. ಇದು ಒಂಥರ ಕಮ್ಮಗೆ ಚೆನ್ನಾಗಿರುತ್ತೆ ಅನ್ನ. ಎಲ್ಲ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಖಾರ ಜಾಸ್ತಿ ಮಾಡಿ, ಉಪ್ಪೊಂದು ಸ್ವಲ್ಪ ಕಮ್ಮಿ ಮಾಡಿ, ಮೀಡಿಯಮಾಗಿ ಉಪ್ಪು ಹಾಕ್ಬೇಕಷ್ಟೇ. ಚೆನ್ನಾಗಿರುತ್ತೆ ಇದು ಅನ್ನ. ಹಂಗಾಗಿ ಆ ಟೈಮ್ಗೆ ಏನು ಸಿಗುತ್ತೋ ಅದನ್ನು ನನ್ನ ಮಗಂಗೆ ನಾನು ಮಾಡಿಕ್ತೀನಿ. ಮಧ್ಯಾಹ್ನ ಎಲ್ಲ ಕೆಲಸ ಮುಗ್ದಿತ್ತು, ಸುಮ್ಮನೆ ಕೂತಿದ್ದೆ. ನನ್ನ ಮಗ ಬಂದ. ಅವನದು ಎಲ್ಲ ಊಟ ಎಲ್ಲ ಮುಗ್ದಿತ್ತು, ಅವನು ಕೂತಿದ್ದ. ಆಮೇಲೆ ಅವನಿಗೆ ನನ್ನ ಮೊಬೈಲಲ್ಲೇನೋ ಸ್ವಲ್ಪ ಚೆಕ್ ಮಾಡಬೇಕಾಯ್ತು ಅವನು. ಅಂದರೆ ಇದು ಏನಾದರೂ ಡಾಕ್ಯುಮೆಂಟ್ಸ್ಗಳು, ಸಿಮ್ಮು ಅವು ಇವು ಇರ್ತಾವಲ್ವ, ಅದೆಲ್ಲ ನೋಡೋಕ್ಕೆ ಅಂತ ತಗೊಂತಾನೆ ಅವನು. ಆಮೇಲೆ ಅವನು ಅವಾಗವಾಗ ನನ್ನ ಮೊಬೈಲ್ನ ನೋಡ್ತಿರ್ತಾನೆ. ಅಂದರೆ ಏನಾದರೂ ಒಂದು ಪಾನ್ ಕಾರ್ಡಿಂದ, ಒಂದೇನೋ ಬ್ಯಾಂಕ್ ಅಕೌಂಟಿಂದ ಯಾವ್ದಾದ್ರು ಒಂದು ಚೆಕ್ ಮಾಡೋಕ್ಕೋಸ್ಕರ ತಾಂತಾನೆ. ಹಂಗಾಗಿ ತಗೊಂಡಿದ್ದ. ನನಗೆ ಒಂದು ಪಿಕ್ಚರ್ ಇಕ್ಕೊಡ್ತೀನಿ ಕಣಮ್ಮ ನೋಡು ಅಂದ. ಆಯಿತು ಅಂದ್ಬಿಟ್ಟು ನಾನು ಇನ್ನೇನು ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಫ್ರೀಯಾಗಿ ಕೂತಿದ್ನಲ್ಲ, ಸರಿ ಹಾಕಪ್ಪ ತುಂಬ ದಿನ ಆಗೈತೆ ಫಿಲಮ್ಗಳ್ನ ನೋಡೋಣ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿ ಹಾಕ್ಕೊಟ್ಟ. ಅದು ಯಾವುದೋ ದೇವಿನ ಫಿಲಮ್ ಅಂತೆ. ನಾವು ದೇವಿಂದು ಫಿಲಮ್ಮು ಅಂತ ಹೇಳ್ತೀವಿ, ಇವಾಗ್ನವರೆಲ್ಲ RR ಫಿಲಮ್ಮು ಅಂತಾರೆ. ಏನು RR ಅದು ದೇವಿನ ಫಿಲಮ್ಮು ಅಂತ ಹೇಳಿದ್ರೆ ಕನ್ನಡದಲ್ಲಿ ಓಕೆ. ನಾನು ದೇವಿನ ಫಿಲಮ್ ಹಾಕ್ಕೊಟ್ಟ. ಅದೇನು ದೇವಿನ ಫಿಲಮ್ಮು ಏನೋ, ಅವ್ರು ಯಾರೋ ಒಂದು 5 ಜನ ಇರ್ತಾರೆ. 6 ಜನ ಇರ್ತಾರೆ. 2 ಹುಡುಗಿರು, 4 ಜನ ಹುಡುಗರು. ಅವ್ರು ಯಾರು, ನಮ್ಮ ಹೀರೋಗಳು ಯಾರು ಅಂತಲೂ ಗೊತ್ತಿಲ್ಲ, ಹೀರೋಯಿನ್ಗಳು ಯಾರು ಅಂತಲೂ ಗೊತ್ತಿಲ್ಲ. ಅದು ಯಾವುದೋ ಒಂದು ಕಾಡಿಗೆ ಹೋಗ್ತಾರೆ, ಒಂದು ಬೆಟ್ಟದ ಮೇಲೆ ಹೋಗ್ತಾರೆ. ಅದೇನೇನೋ ಕತೆಗಳು. ಅದು ಒಂದು ದೇವಿನ ಫಿಲಮ್ಮು. ಅದನ್ನು ನೋಡ್ತಾ ಇದ್ದೆ. ಕೇಳ್ತಾ ಇದ್ದೀನಿ ಅಂದರೆ ದೇವಿನ ಫಿಲಮ್ಮು ಅಂದರೆ ಈ ಥರನೂ ಇರುತ್ತಾ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನಂಗೆ ಅರ್ಥನೇ ಆಗಲಿಲ್ಲ ಫಿಲಮ್ ಯಾವುದು ಅಂತ. ಆಮೇಲೆ ನನ್ನ ಮಗ ತಿರ್ಗಾ ಅದು ಪಿಕ್ಚರು ಅದು ಮುಗಿದೋಯ್ತು. ನಾನು ನೋಡ್ತಾ ಕೂತಿದ್ನ. ಒಂದು 2 ಅವರ್ ಫಿಲಮ್ ನೋಡಿದ್ನೇನೋ, ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂದರೆ ಕಣ್ಣು ಉರಿ ಹತ್ಕೊಂಡ್ಬಿಡ್ತು ನನಗೆ. ಉರಿ ಹತ್ಕೊಂಡು ಕಣ್ಣಲ್ಲಿ ನೀರು ಬಂದ್ಬಿಟ್ಟೈತಿ. ಒಂಥರ ಕಣ್ಣು ಉರಿ ಬಂದಂಗೆ ಆಗ್ಬಿಡ್ತೈತೆ ಒಂದೇ ಸಮಕ್ಕೆ ನೋಡ್ತಾ ಇರ್ತೀವಲ್ವ. ಅಂದರೆ ರೂಢಿ ಇಲ್ಲ ನನಗೆ ಫಿಲಮ್ಗಳು. ಇತ್ತೀಚಿಗೆ ನಾನು TV ನೋಡಿರೋದು ಕಮ್ಮಿನೇ. ಹಂಗಾಗಿ ರೂಢಿ ಇರಲಿಲ್ಲ ನನಗೆ. ಕಣ್ಣಲ್ಲಿ ನೀರು ಬಂದುಬಿಡ್ತು. ಆಮೇಲೆ ಎದ್ದೆ. ತಿರ್ಗಾ ಶಿವಲಿಂಗ ಹಾಕ್ಕೊಡ್ತೀನಿ ಕಣಮ್ಮ ಅಂದ. ಸರಿ, ಅದು ಚೆನ್ನಾಗೈತಲ್ಲ ಶಿವಣ್ಣಂದು, ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡ್ರೆ ಅವನು ಕನ್ನಡದ ಶಿವಲಿಂಗ ಇಟ್ಟಿಲ್ಲ, ತೆಲುಗಿಂದು ಇಟ್ಟವನೇ. ನನಗೆ ಯಾಕೋ ಬೇಜಾರಾಯಿತು. ಎದ್ದುಬಿಟ್ಟೆ. ನಾನು ನೋಡಲಿಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳಲಿಲ್ಲ. ಹೋಗಪ್ಪ ಅದನ್ನು ಯಾರು ನೋಡ್ತಾರೆ, ತೆಲುಗು ನಮ್ಗೆ ಅರ್ಥ ಆಗಲ್ಲ ಅಂತ. ಅದ್ರಾಗ ಏನಂತ ಸ್ಟೋರಿ ಏನಿಲ್ಲ. ಕನ್ನಡದಲ್ಲಿ ಆಯ್ತಲ್ಲ ಶಿವಲಿಂಗ, ಆ ಸ್ಟೋರಿ ಇಲ್ಲ ತೆಲುಗಿನಲ್ಲಿರೋ ಶಿವಲಿಂಗದಲ್ಲಿ. ನಿಜವಾಗ್ಲೂ ಕನ್ನಡದಲ್ಲಿ ಶಿವಣ್ಣ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡವ್ರೆ ಅಂದರೆ, ಅವರು ಕಾಮಿಡಿ ಥರನೇ ಕಾಣಿಸಲ್ಲ, ಅಷ್ಟು ಒಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡವ್ರು ನಿಜವಾಗ್ಲೂ. ಈ ಶಿವಲಿಂಗ ತೆಲುಗಲ್ಲಿ ಅದೇನು ಆ್ಯಕ್ಟಿಂಗೋ ಏನು ಕತೆನೋ, ಎಲ್ಲ ಕಾಮಿಡಿ ಥರನೇ ಒಂಥರ. ಅದು ನೋಡೋಕ್ಕೂ ಇಂಟ್ರೆಸ್ಟು ಇಲ್ಲ, ಏನಿಲ್ಲ. ನಮಗೆ ತೆಲುಗು ತಮಿಳು ಫಿಲಮ್ಗಳು ಅರ್ಥನೂ ಆಗಲ್ಲ. ನಮ್ಮ ಮನೇಲಿ ನಾವು ನೋಡೋದು ಇಲ್ಲ. ಇವತ್ತು ನನ್ನ ಮಗ ಇಕ್ಕಿದ್ದ. ಅವನು ಯಾವಾಗನ ನೋಡ್ತಿರ್ತಾನೆ ತೆಲುಗು ಫಿಲಮ್ ಕನ್ನಡಕ್ಕೆ ಡಬ್ಬಿಂಗ್ ಆಗಿರ್ತಾವಲ್ಲ, ಹಂಗಾಗಿ ನೋಡ್ತಾನೆ. ಕನ್ನಡಕ್ಕೇನೋ ಡಬ್ಬಿಂಗ್ ಆಗೈತೆ, ಆದರೆ ನನಗೆ ಅದು ಇಷ್ಟನೇ ಆಗಲಿಲ್ಲ, ತಲೆಗೂ ಹೋಗಲಿಲ್ಲ. 10 ನಿಮಿಷ ಕೂತ್ಕೊಂಡೇನೋ ಅಷ್ಟೇ ಫಿಲಮ್ ನೋಡೋಕ್ಕೆ. ನಾನು ಎದ್ದುಬಿಟ್ಟೆ. ಶಿವಣ್ಣನ ಫಿಲಮ್ ಎಷ್ಟು ಚೆನ್ನಾಗೈತೆ. ಅದು ಶಿವಲಿಂಗ ಸೂಪರಾಗೈತೆ ಫಿಲಮ್ ಮಾತ್ರ. ನಾನು ಸುಮಾರು ಸತಿ ನೋಡಿದ್ದೀನಿ ಅದನ್ನು. ಎಷ್ಟು ಚೆನ್ನಾಗೈತೆ ಗೊತ್ತಾ, ಅದು ಆ್ಯಕ್ಟಿಂಗು ಎಲ್ಲ ಚೆನ್ನಾಗೈತೆ ಅದು ಫಿಲಮ್ಮು.
ಹಂಗಾಗಿ ಶಿವಣ್ಣನ ಫಿಲಮ್ ಎಲ್ಲ ಚೆನ್ನಾಗಿರ್ತವೆ, ಯಾವು ಹಿಂದಿಕ್ಕಂಗಿಲ್ಲ ಫಿಲಮ್ಗಳು, ಎಲ್ಲ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿರ್ತವೆ ಫಿಲಮ್ಮು. ಹಂಗಾಗಿ ದೆವ್ವದ ಫಿಲಮ್ ಅಂತ ಹೇಳಿದ್ನಲ್ಲ, ಇದು ದೆವ್ವದ ಫಿಲಮ್ಮು. ಅದು ಏನು ಫಿಲಮ್ಮು ಅಂತಲೂ ನಂಗೆ ಅರ್ಥ ಆಗಲಿಲ್ಲ. ಆಮೇಲೆ ನಮಗೆ ಇವಾಗಲೂ ನನಗೆ ಯಾವಾಗಾದರೂ ಒಂದೊಂದು ಸಲ ಫಿಲಮ್ನ ದೆವ್ವದ ಫಿಲಮ್ಮು ಯಾವ ಥರ ಅಂದ್ರೆ, ಇವಾಗಲೂ ನಾನು ಜಾಸ್ತಿ ಹೆದ್ರ್ಕೊಳ್ಳೋ ಫಿಲಮ್ಮು ಅಂದರೆ ನಾನಿನ್ನ ಬಿಡಲಾರೆ ಫಿಲಮ್ ಐತಲ್ಲ, ಅದು ನೋಡ್ಬಿಟ್ರೆ ಇವತ್ತು ನಾನು ಹೆದ್ರ್ಕೊಂತೀನಿ. ಯಾಕೆ ಅಂದರೆ ನನ್ಗೆ ಆ ಫಿಲಮ್ ನೋಡ್ತಾ ನಾನು ಒಬ್ಬಳೇ ಅಂತೂ ನೋಡಲ್ಲ ಫಿಲಮ್. ಆಮೇಲೆ ಅನಂತ್ ನಾಗು ಸರ್ ಮೇಲೆ ಬರುತ್ತಲ್ಲ ಮಂಚದ ಮೇಲೆ, ಅದು ಯಪ್ಪಾ ಅವಾಗಂತೂ ಬೆಚ್ಚಿ ಬಿದ್ದುಬಿಟ್ಟಿದ್ದೀನಿ ನಾನು. 2-3 ಸಲ ಬೆಚ್ಚಿ ಬಿದ್ದಿದ್ದೀನಿ ನಿಜವಾಗ್ಲೂ ಆ ಫಿಲಮ್. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡವ್ರೆ ಅದ್ರಾಗೆ, ಅಷ್ಟು ಚೆನ್ನಾಗೈತೆ ಫಿಲಮ್. ಇವತ್ತು ನೋಡಿದ್ರೂ ಭಯ ಆಗುತ್ತೆ ಆ ಫಿಲಮ್ಮು, ಅಷ್ಟು ಚೆನ್ನಾಗೈತೆ. ಅದು ಒಂಥರ ದೆವ್ವದ ಫಿಲಮ್ಮು ಅಂತ ಹೇಳ್ಬೋದು. ಇದು ಯಾವುದೋ ಮಧ್ಯಾಹ್ನ ಹಾಕ್ಕೊಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ, ಹಂಗಾಗಿ ನಾನು ಇದನ್ನು ಹೇಳಿದೆ. ಯಾಕಂದರೆ ಒಂದೊಂದು ಫಿಲಮ್ಗಳು ಅಷ್ಟು ಒಂದು ಇಂಟ್ರೆಸ್ಟಾಗಿರ್ತವೆ. ಕೂತ್ಕೊಂಡವ್ರಿಗೆ ಟಿ ವಿ ಮುಂದೆ ಕೂತ್ಕೊಂಡಿರೋರ್ಗೂ ಸೆಳೀತವೆ ಫಿಲಮ್ಗಳು. ಇನ್ನೂ ನೋಡೋಣ ಅನ್ನೋವಷ್ಟು ಒಂದು ಎದ್ದೋಗೋಕ್ಕೂ ಮನಸ್ಸು ಬರೋಲ್ಲ, ಅಷ್ಟು ಒಂದು ಇಂಟ್ರೆಸ್ಟಾಗಿರಬೇಕು ಒಂದು ಫಿಲಮ್ಗಳು ನೋಡೋಕೆ ಕೂತ್ಕೊಂಡ್ರೆ. ಒಂದೊಂದು ಫಿಲಮ್ಗೆ ಆಫ್ ಮಾಡೋದು ಆಫ್ ಮಾಡಿ ಎದ್ದೋಗೋಣ ಅನ್ಸಂಗಿರಬಾರ್ದು. ಒಂದೊಂದು ಫಿಲಮ್ಗಳು ಅಷ್ಟು ಚೆನ್ನಾಗಿರ್ತವೆ. ನಾನು ನೋಡಿರೋಂಥ ಫಿಲಮ್ ಹೇಳಿದೆ, ಅಷ್ಟು ಚೆನ್ನಾಗೈತೆ. ಇದು ಯಾವುದೋ ಮಧ್ಯಾಹ್ನ ಹಾಕಿದ್ದೆ, ಯಪ್ಪ ಅದು ಏನು ಫಿಲಮ್, ಅದು ಒಂಚೂರು ಅರ್ಥನೇ ಆಗಲಿಲ್ಲ ನನಗೆ. ಅವ್ರು ಹೆಂಗೆ ಸತ್ತರು, ಇವ್ರು ಹೆಂಗೆ ಎಲ್ಲೆಲ್ಲೋ ಸಾಯಿಸ್ಬಿಡುತ್ತೆ, ಏನೇನೋ ಮಾಡಿಬಿಡುತ್ತೆ, ಅದು ಗೊತ್ತೇ ಆಗೋಲ್ಲ ಫಿಲಮ್ಮು. ಏನೋ ಅವರು ತೆಗ್ದಿರ್ತಾರೆ, ನಾವು ಅದ್ರಾಗಂದರೆ ನಮ್ಮ ಕನ್ನಡದವ್ರು ಯಾರೋ ಏನೋ ಗೊತ್ತಿಲ್ಲ ನನಗೆ, ನಮ್ಮ ಕನ್ನಡದವರೋ ಇಲ್ಲ ತೆಲುಗ್ನವರೋ ಗೊತ್ತಿಲ್ಲ. ಅಂದರೆ ಫಿಲಮ್ ಏನು ಅಷ್ಟೊಂದು ಇದಾಗಲಿಲ್ಲ, ಹಂಗಾಗಿ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ನಿಜವಾಗ್ಲೂ. ಒಂದು ಏನು ಅದಕ್ಕೆ ಹೇಳೋದು, ಡೈಲಿ ಫಿಲಮ್ಗಳ್ನ ನೋಡ್ತಾ ಇದ್ದೆ ಅವಾಗೆಲ್ಲ. ನಂಗೆ ಅಷ್ಟು ಟಿ ವಿ ಹುಚ್ಚು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ, ಟಿ ವಿ ನೋಡ್ತಾ ಇಲ್ಲ. ಅಂದರೆ ನಾನು ಇದ್ದರೆ ನೋಡ್ತೀನಿ ಫಿಲಮ್ಗಳು, ಆಮೇಲೆ ಹಾಕ್ತಾರಲ್ವ ಅದು ಅರ್ಧ ಬೇಜಾರು. ನೋಡ್ತಿರ್ತೀನಿ ಫಿಲಮ್ಗಳು ಯಾವನ ಅಲ್ಲಿ ಕನ್ನಡದವು. ಇದು ಕಣ್ಣುರಿ ಬಂದುಬಿಡ್ತು, ಕಣ್ಣಲ್ಲಿ ಒಂಥರ ನೀರು ಕಿತ್ಕೊಳಕ್ಕೆ ನಿಂತ್ಕೊಂಡ್ಬಿಟ್ವು. ಆಮೇಲೆ ಸರೋಗಲ್ಲ ಅಂದ್ಬಿಟ್ಟು ಎದ್ದು ಆವಾಗ ಎದ್ದು ಬಂದು ಅಡುಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಆಮೇಲೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡೋಣ ಅಂತ ಬಂದೆ ಅಂತ. ಹಂಗೆ ಒಂದೊಂದು ಫಿಲಮ್ಗಳು ಅದೇ ಥರ. ನಾನು ಪಿಕ್ಚರ್ನ ಜಾಸ್ತಿ ನೋಡ್ತಾ ಇದ್ದೋಳು, ಹುಚ್ಚು ನನಗೆ ಟಿ ವಿ ಅಂದರೆ. ಇವಾಗ ಹುಚ್ಚೆಲ್ಲ ಏನಿಲ್ಲ, ಇವಾಗ ಎಲ್ಲ ಸ್ವಲ್ಪ ಬಿಟ್ಟೋಗೈತೆ. ಅಂದರೆ ಇಂಟ್ರೆಸ್ಟಾಗಿರೋ ಫಿಲಮ್ನ ಅಷ್ಟೇ ಇಂಟ್ರೆಸ್ಟಾಗಿ ನೋಡ್ತೀನಿ ನಾನು. ನನ್ನ ಕಣ್ಣು ಗ್ಲಾಸ್ ಒಳಗೆ ನಾಟ್ಕೊಳ್ಳೋ ಥರನೇ ನಾನು ಫಿಲಮ್ ನೋಡೋದು, ಅಷ್ಟು ಒಂದು ಆಳಕ್ಕೆ ಹೊರ್ಟೋಗ್ತೀನಿ. ಅದು ಒಂಥರ ದೆವ್ವದ ಫಿಲಮ್ ಚೆನ್ನಾಗಿರೋದು. ಅದು ಬಂತು ಅಂದರೆ ಈಗಲೂ ನಾನು ಹೆದ್ರ್ಕೊಂತೀನಿ. ನಾನಿನ್ನ ಬಿಡಲಾರೆ ಫಿಲಮ್ನ ನೋಡಿದ್ರೆ ಈಗಲೂ ನನಗೆ ಒಂದೊಂದು ಸಲ ಆ ಫಿಲಮ್ ನೋಡಿದ್ರೇ ಭಯ ನನಗೆ, ಅಷ್ಟೊಂದು ಚೆನ್ನಾಗೈತೆ ಫಿಲಮ್ ಅದು. ನೋಡಿ ಅದೆಷ್ಟು ಒಂದು ಚೆನ್ನಾಗೈತೆ. ಒಂದು ದೆವ್ವದ ಫಿಲಮ್ಮು ಯಾವ ಥರ ರಿಯಲ್ ದೆವ್ವನೇ ಅನ್ಕೋಬೇಕು ಅದರಲ್ಲಿ ಬರೋ ಪಾತ್ರ ನೋಡಿದ್ರೆ, ಅಷ್ಟು ಚೆನ್ನಾಗೈತೆ ಅದು ಫಿಲಮ್ಮು. ಹಂಗಾಗಿ ಇದನ್ನು ಹೇಳಿದೆ. ಇದು